ಎಲ್ಲರಿಗೂ ಕೂಡ ಇಷ್ಟವಾಗುವ ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ಹೆರಳೆಕಾಯಿ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಜ್ಯೂಸಿಯಾಗಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಹೆರಳೆಕಾಯಿಗಳನ್ನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರೊಳಗೆ ನೀರನ್ನ ಹಾಕೊಂಡು ಇದನ್ನ 50% ಆದ್ರೂ ಕುದಿಲಿಕ್ಕೆ ಬಿಟ್ಟು ಜಾಲರಿ ಸಹಾಯದಿಂದ ನೀರನ್ನೆಲ್ಲ ಬಸ್ಕೊಳ್ಬೇಕು. ನಂತರ ಸ್ಟವ್ ಆನ್ ಮಾಡಿ ಒಂದು ಬಾಣಲೆನ ಇಟ್ಟು ಅದಕ್ಕೆ ಜೀರಿಗೆ ಮೆಂತೆ ಕಾಳನ್ನ ಸೇರಿಸಿಕೊಂಡು ಪುಡಿ ಮಾಡ್ಕೊಳ್ಬೇಕು. ಇದನ್ನ ತರಿಯಾಗಿ ಪುಡಿ ಮಾಡ್ಕೊಂಡಾದ್ಮೇಲೆ ನಂತರ ಸ್ಟವ್ ಆನ್ ಮಾಡಿ ಒಂದು ಬಾಣಲೆನ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ ಮತ್ತೆ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತೆ ಅಚ್ಚ ಖಾರದ ಪುಡಿ ಮತ್ತೆ ಅರಿಶಿಣದ ಪುಡಿನೂ ಕೂಡ ಸೇರಿಸ್ಕೊಳ್ಬೇಕು. ನಂತರ ಕಟ್ ಮಾಡಿ ಮತ್ತೆ ಕುದಿಸಿ ಇಟ್ಕೊಂಡಂತ ಕಾಯನ್ನ ಸೇರಿಸ್ಕೊಳ್ಬೇಕು. ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ನಂತರ 1 ಬಟ್ಲು ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಂತರ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ಹಿಂಗನ್ನ ಸೇರಿಸ್ಕೊಂಡ್ರೆ ಹೆರಳೆಕಾಯಿ ಉಪ್ಪಿನಕಾಯಿ ತುಂಬಾನೇ ಟೇಸ್ಟಿಯಾಗಿ ಮನೆಯಲ್ಲಿ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ.